ವಿಷಯಗಳು ಗುರುತಿದ್ದಂಗೆ
ವೇಗನೆ ಬರಬೇಕು. ಮಳೆ ಮಾಡ ನೀವು ಲೇಟ್ ಮಾಡ್ಕೊಂಡ್ರೆ ನಿಮಗೆ ತೊಂದರೆ ಆಗೋದು. ಯಾರು ಪಾತ್ರದಾಗ ಅತ್ಯಂತ ಬೇಕಷ್ಟು ಅರ್ಜೆಂಟಾಗಿ ಕರ್ಮ ಬರಬೇಕು.
ಕುಂಬೇಸಿನ ಮುಂಭಾಗದಲ್ಲಿ ನಿಂತು ಕರಮುಜಗಳನ್ನು ಹೊಂದಿಸಿ ಸಂಭ್ರಮದಿಂದ ಮಾತನಾಡಿಸುವ ನಿನ್ನುದಾರಲೈ ಮಾನವ ಬಡ ಮುಕುಟಮಣಿ ಜೀವನಿ. ಓಹೋ ದೇವ, ನಾವು ದಾರ ಕೇಳಿದೆಯಾ? ಮಾಡಿ ಉಂಡರೆ ಮಂದಿ ಕಾಟ, ಮನೆಗಿದ್ರೆ ಎಂಟ್ರು ಕಾಟ, ಹೊರಗೋದ್ರೆ ಗೆಳೆಯರ ಕಾಟ, ಹೊಲಕ್ಕೋದ್ರೆ ಗುಬ್ಬಕ್ಕಿ ಕಾಟ. ಅಂತ ಕಾಟಕ್ಕೆ ತಾಳಲಾರದ ಆಟದ ಬಂಧವನ್ನು ಗುಟ್ಟು ಮಾತನಾಡಿಸುವ ಸುಂದರ ಸಾಧ್ಯ ಎಂದು ಕರೀತಾರ ಭೂಪತಿ. ಈಗಿನ ಸ್ಮೃತಿಯಲ್ಲಿ ಇರಪತ್ತಿ ಕೆಲ ಸಾರಥಿ ಭೂಪತಿ. ನಾವು ದಾರೆಂದರೆ ತಾವು ದಾರ ದೇವ. ಶ್ರೀ ಮತ್ವ ರಾತ್ವ ರಮಾಪತಿ ವಿಶ್ವೇ ಮಧ್ಯು ಸಾಮ ದಾನ ವೇದ ದಂಡ ಚತುರೂಪಾಯಗಳಿಂದಲೂ ಭೂಮಿಯನ್ನು ಪಾಲಿಪ ಸೋಮೇಶ್ವರನ ಸಂಜಾತ ಕುಂತಿ ದೇವಿಯ ಗರ್ಭಕ್ಕೆ ಚಂದ್ರಪ್ರಾಯನಾದ ತಂಡ ನಂದನನಾದ ದಂಡಧರನ ಧರ್ಮರಾಜನನ್ನು ತಿಳಿಯಲೈ ಸಾರಥಿ ಅತಿ ಜಾಗೃತಿ. ಧರ್ಮರಾಜ ಮಹಾರಾಜರು ಭಾವಾದರೆ ಈ ಸಮಾಂತರಕ್ಕೆ ಬಂದ ಕಾರ್ಯಾರ್ಥವನ್ನು ದೇವ ದಿವ್ಯ ಪ್ರಭಾವ. ಕೆಲ ಸಾರಥಿ ಭೂಪತಿ, ಈ ಸಭಾಮಂದಿರಕ್ಕೆ ಬಂದ ಕಾರಾರ್ಥವೇನೆಂದರೆ ಅದೇನು ದೇವ? ದ್ರೋಣರು ಹಿಂದಿನ ಯುದ್ಧಗಳು ಕಪ್ಪೆಂದು ರಚಿಸಿದರು. ಮತ್ಪುಜಾದ ಬಲರಾದ ಭೀಮನು ಸಾಸಕಿ ಮತ್ತೆಂದು ಬಾಲರನ್ನು ಕೈ ತುಂಬಿಸಿರುವರು. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಪೂರ್ಣವಾಗಿ ಕಂಡಿಯ ಸಾರಥಿ ತಿಳಿದೇ ನಾನು ಒಂದು ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಜಾಗೃತಿ? ಕೆಲ ಸಾರಥಿ ಭೂಪತಿ, ಹಿಂದಿನ ಯುದ್ಧರಂಗಕ್ಕೆ ಏನು ಮಾಡಲಿ ಗತಿ? ವಿಕ್ರಮರಾದ ದ್ರೋಣರು ನಿರ್ಮಿಸಿದ ಚಕ್ರಬಿಂಬವನ್ನೇ ಚಕ್ರಧರ ಚಕ್ರಬಂಧನನಾದ ಪಾತ್ರನು ಮಿಕ್ಕಿ ಮೀರಿದ ಸಮ ಸಪ್ತಕರುಣನೇ ಕಾಳಗವನ್ನೇ ಸಾರುವುದಕ್ಕೆ ಹೋಗಿದನು. ಇತ್ತ ಕಡುಗಲಿಯಾದ ಚಡುಮಕರು ತಳ ದೊಡೆಯನೆ ನುಡಿಯಂತೆ ನಮ್ಮ ಪಡೆ ಬಲವಲ್ಲ ಕಡುವಿಗೆ ಒಡೆದು ಉಳಿಸಿದರು. ಕುಟಿಲ ಮತೀತರಾದ ನಕುಲ ಸಾದೇವ ದ್ರುಪದಾದಿ ನಾಯಕರನ್ನು ಕೆಂಗಡಿಸಿದರು. ಭೂಮಿಯನ್ನ ಬಗೆಯುವ ಭೀಮ ಸಾಸಕಿ ದುಮ್ಯ ಮತ್ಸ್ಯೇಂದ್ರ ಪಾಲರನ್ನ ತತ್ತರಗೊಳಿಸುವಂತೆ ಮಾಡಿದರು. ಕುಂತಿ ಓಜಾದಿ ಅನಂತ ಪಡೆಬಡರನ್ನು ಚಿಂತಾಸುವುದಕ್ಕೆ ನೆಲೆ ಮಾಡಿದರು. ಸಾರಥಿ ಭೂಪತಿ, ದ್ರೋಣರು ನಿರ್ಮಿಸಿರುವ ಚಕ್ರಬಿಂಬವನ್ನೇ ಅರಿಯಬೇಕಾದರೆ ಈ ಭೂಮಿಯೊಳು ಭೂಪಾಲಕರ ಪೈಕಿ ಶ್ರೀರಾಮನು, ಶ್ರೀಕೃಷ್ಣನು, ಹಮತ ಬಲಶಾಲಿಯಾದ ಪಾರ್ಥನು ಈ ಮೂವರು ಮಾತ್ರ ಚಕ್ರಬಿಂಬದೊಳಗೆ ಹೋಗಬಲ್ಲರು, ತಿರುಗಿ ಬರಲರಿಯರು. ಆದರೆ ಅರ್ಜುನನ ಮಗನಾದ ಅಭಿಮನ್ಯನು ಚಕ್ರಬಿಂಬದೊಳಗೆ ಹೋಗಬಲ್ಲನು, ತಿರುಗಿ ಬರಲರಿಯರು. ಚಕ್ರಬಿಂಬದ ಸೈನ್ಯವೆಲ್ಲ ದಿಕ್ಪಾಲನೆ ಮಾಡುವುದಕ್ಕೆ ಈ ನಾಗರಿಕರಿಗೆ ಬೇರೆಯವರಿಗೆ ಗೋಚರ ಆಗಲಾರದು. ಕೌರವೇಂದ್ರನೋಡು ಬಂದಿರ ಕಾಳಗವನ್ನು ನೇಮಿಸಿಕೊಂಡಿದ್ದಕ್ಕೆ ಮಂದಭಾಗ್ಯನಾದರು. ಇಂದಿರೇಶನು ಅರಿ ಇಂದು ಲಾಭನು ಇಂದಿಗೆ ಮುನಿದರೆ ಮುಂದೇನು ಗತಿ ಸೂತ ಪ್ರಖ್ಯಾತ. ಓಹೋ ತಿಳಿಯಿತು ಭೂಪತಿ, ಬೀದವನ ಶ್ರೀ ಜಾಗೃತಿ. ಅಭಿಮನ್ಯು ಕುರಿತು ವಸಿಗರಪ್ಪ ಈ ಏನಪ್ಪ, ಖಾಲಿ ಜನ ಇಳಿಬೇಕು, ಒಬ್ಬರೇ ಇರಬೇಕು, ಪಾತ್ರಧಾರಿಂದ ಒಬ್ಬರೇ ಖಾಲಿ ಜನ ಇಳಿಬೇಕು.
ಬಾರಿ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ರಾಜನಗರ ತಾಯಿಯಾಗಿ ಬಿಲ್ಲು ಬಾಡಿನ ಬಿಡಿದು ಬಂದವ ನಾನು ಕೇಳಲು ದೇವಾ ದೇವತನ ದೇವಾ ತಾವರಿಯೇ ವಿಚಾರಿಸುವ ನೀನು ಪಡ ಮುಂದೆ ಎಣ್ಣೆ ಹಾರ್ಪಡ. ಓಹೋ ದೇವ ನಾವು ಕೇಳಿದೆಯಾ? ಪ್ರಪಂಚದಲ್ಲಿ ಲಂಚ ಕೊಡುವ ದೇಶದ್ರೋಹಿ, ಲಂಚ ಬೇಡುವವನು ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವನು ರೈತರ ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಇಟ್ಲಾಪುರ ಹೀರೆಕಾಯಿ, ನಲ್ಲಾಪುರ ನಲ್ಲೆಕಾಯಿ, ಈ ವೇಸಕ್ಕೆ ಹೊಡೆಯುವ ತೆಂಗಿನಕಾಯಿ. ಎಷ್ಟು ಕಾಯಿ ಹೊಡೆದ್ರು ಅರ್ಪದ ಮಾಡಿಕೊಳ್ಳಲು ಈ ಮಾನವ ಗ್ರಾಮದ ಮಾರಮ್ಮನ ತಾಯಿ. ಅಂತ ತಾಯಿ ನಾನು ಚರಣದಾಸ, ಊರಿಗೆ ಗುಡ್ಡಕಲ್ಲ ದಾಸ, ದಾಸ ನನ್ನನ್ನು ಸುಂದರ ಸಾಧನ್ನು ಕರೀತಾರೆ ಭೂಪತಿ. ಯಾಕೆ ನೈತೆ ಮದುಗಿತ್ತಿ ಸಾರದೆ ಭೂಪತಿ ನಮ್ಮ ನಾಮಾಂಕಿತವೇನೆಂದು ಬಿಸಗೊಳ್ಳಿವೆಯಾ? ಹೌದು ದೇವ. ದಿಗ್ಧರಣಿಯ ದಗ್ಗ ತರದೆ ಉಗ್ಗಡದೆ ಬರುವ ವೃದ್ಧರಿಣೇಂದ್ರ ಮಕುಟ ಅಕ್ರಮ ತಗ್ಗಿಸುವ ದುರ್ಗುಲ ದುರ್ಯೋಧನವೆಲ್ಲ ನುಕ್ಕು ನುಕ್ಕು ಮಾಡುವ ಒಕ್ಕಲ ವೀರ ಸಾರದೆ ಭೂಪತಿ ಗೋಳಿರ ದಕ್ಕಲೆನ್ನುವ ಎಣ್ಣೆಯ ಕೋಲ್ಮಿಂಚಿನಂತೆ ಒಯ್ಯುವ ನಿರ್ಭಯಂಕರ ಗುಡಿಸುವ ಎಣ್ಣೆಯ ಬಾಕಿಯ ಗಿಡಿಗಳ ಲೆಚ್ಚಬಡ ಬಾಕಿಯ ಕಡೆಯದಿರಿ ತಡೆಯಲು ಆನದ ಸಿಡಿಮಿಡಿಕೊಂಡು ಈ ಜನನಿಯು ಹಣಿಗಿಕೊಂಡಿತು. ಇದು ಅಲ್ಲದ ರಾಜಘಟನವು ಕೊಡವಿತಳಕ್ಕೆ ಉದುರಿತು. ಕಮಲಾಸನ ಬೆಚ್ಚಿಸಿದ ಬ್ರಹ್ಮಾಂಡದ ಬೆಸಿಗೆ ಬಿರಿದು ಪಾಟಿಸಿತು. ತ್ರಿಜಗನ್ಮಂಡಲದಲ್ಲಿ ಗಂಡುಗಲಿ ಎನಿಸಿದ ನಡು ಪಾಂಡವನ ಮೋಹನ ಸುಕುಮಾರ ಸುಮಾಪ್ತಿಯೇವಿಯ ಕತ್ತಾಪಿಸಿದಾಕರ ಮೂರು ಲೋಕದ ಮೀರಿದ ಧೀರನಂದು ಶೂರೋತ್ತಮರು ಕರಗತ್ತಿ ಸಾರುವ ವೀರಾಭಿಮಾನಿಯೊಂದು ಜಯವೇರಿಯ ಮನಸ್ವಂತವನಾಗುವುದು ಸಾರಥಿ ಎಂಬ ಜಾಣ ಕೌರವರ ಸುತರ ಹೃದಯದ ಚರಿತವಾಗುವುದು ಎನ್ನೆ ಒಳಿತು ಜಯವೇರಿ. ವೀರ ಹದಿನೆಂಟು ಮಹಾರಾಜರು ತಾವಾದರೆ ಈ ಕಣ್ಣರಿಸುವ ದಿಗ್ವಿಜಯ ಮಂಡಪಕ್ಕೆ ಬಂದ ಕಾಲ ಬಂದವರು ರಾಷ್ಟ್ರಗಳನ್ನು ದೇವ ಪ್ರಿಯ ಪ್ರಭಾವ ಬಳಿರೇ ಐ ಸಾರಥಿ ಹೋಗಿ ಈ ಸಭಾ ಮಧ್ಯಕ್ಷರ ಹೋಗಿ ಈ ಸಭಾ ಮಧ್ಯಕ್ಕೆ ಧನುಸಾರಿಯಾಗಿರುವುದನ್ನು ಬಂದ ಬಗೆಯೆಂದು ನಿರ್ಧರಿಸಿ ಕೇಳುವೆಯಾ? ಕುಟಿಲ ಕುರುಪನ ಬಡರ ಸಲಗ ಸೇನಾಧ್ಯಕ್ಷರಾದ ಪಟುಕಾಚಾರ್ಯನೆಂಬ ದ್ರೋಣರು ಸಕಲ ವ್ಯೂಹವನ್ನು ಕಡಿಸುವರಂತೆ. ಆ ಸಾರಥಿ ನಿಡಲಾಕ್ಷನೊಡನೆ ಯುದ್ಧದ ನಟನೆಯ ಮಾಡಿ ಪಟುಪಟರು ಅವುದನ್ನು ಒಂದು ಅಡಿಕಟವು ಅವನೀತಕ್ಕೆ ಕೆಡುವ ಪಾಜುಮ ಶಾಸ್ತ್ರವಂ ಪಡೆದ ಜನಕನಾದ ಸಮಸಪ್ತಕರೆಂಬ ಮಗುಡ ಒಂದರೊಡನೆ ಸಮರಂಗಕ್ಕೆ ಕೈದೇನಂತೆ. ಆ ಸಾರಥಿ ಮುಷ್ಟಿ ಯುದ್ಧದ ಕೀಚಕಾತಿಗಳನ್ನು ಅಷ್ಟಗೈದು ಉತ್ತರ ಶ್ರೇಷ್ಠರೆಂಬ ಭೀಮ, ಸಾತ್ವಿಕಿ, ದುಷ್ಟ, ದುಮ್ನ ಮೊದಲಾದವರು ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯ ತತ್ಭೇದವನ್ನರಿಯದೆ ಹಿಂದಿನ ಅವಧಿ ಮಹಾ ಕಷ್ಟಪಟ್ಟಿರುವರಂತೆ. ಸಾರಥಿ ಸೃಷ್ಟಿಪನಾದ ಇದಿರಿಷ್ಟರನ್ನು ನಮ್ಮ ಬಲವೆಲ್ಲ ನಷ್ಟವಾಯಿತೆಂದು ಮನದ ಉತ್ಕೃಷ್ಟ ಚಿಂತಾತುರನಾಗಿ ಏನಂತೆ
ಹಣವೆಲ್ಲ ಧರ್ಮದ ಪಾದಂಬರಿಗೆ ವಂದಿಸಿ ಹುಡುಗನೆಂಬುದ ಬಿಡದೆ ಗಡನ ನೇಮ ಒಪ್ಪಡದ ಬಳಿರ ಪಡೆಯನ್ನು ಬರೆಯಬೇಕೆಂದು ಕಡದವಕದಿಂದ ಬರೋಣವಾಯಿತು ಸಾರಥಿ ನಮ್ಮ ದೊಡ್ಡಪ್ಪನನ್ನು ತೋರಿಸಿದ ಅಗ್ರತೆ ಜಾಗೃತಿ ನಮೋ ಧರ್ಮನಂದನ ಮಾಡುವ ತಮ್ಮ ಪಾದ ಪದ್ಮಗಳಿಗೆ ವಂದನ ಈ ಚಂದನ ವಿಜ್ಞಾಪನ ಆಲಿಸೋ ಈ ಕ್ಷಣ ದೀರ್ಘಾಂಶ ಮತ್ತು ಮೇಲಕ್ಕೆಳೆ ಭಾಗ ಓ ಧರ್ಮ ಪ್ರಭಾವರ್ತನೇ ಬಾಲಕರೇ ಬಳಿರ ದ್ರೋಣರು ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ದೂರಿ ಮಾರ್ಮನದಿಂದ ವೈರಿಗಳ ತಿರಗಳ ಬರುವನು ನೋಡನ್ನ ಧೈರ್ಯವು ಬೇಗನೆ ಅಪ್ಪಯ್ಯ ಮಗನೇ ಕೌರವನ ಬಲಕ್ಕೆ ಕಾಲ ಭೈರವನೆಂದೆನಿಸಬೇಕೆಂದು ದೂರದಿಂಬುದ ಸ್ಥಾನಗಳನ್ನು ಮಾಡಿರುವನು ಚಿಂತೆಯನ್ನು ಅಳೆದು ಸಂತೋಷವಾಗಿ ಜಯವಂತನಾಗಿ ಬಾಳೆಂದು ನೇಮೋನೆತ್ತರೆ ನೇಮವನ್ನು ಇಟ್ಟರೆ ಏನು ಮಾಡುವೆ ಕಂದ ಹಂತದಿಂದ ಕೌರವನ ತಿಂಡಿಗಳನ್ನು ಹಂತಕರ ಹೊರಗೆ ಕಳಿಸಿಕೊಡುವನು ಶಾಂತಿಯನ್ನು ಬಿಡು ಧರ್ಮಭೂಮರ ಭಕ್ತಯೋಗದಲ್ಲಿ ತೋರಿಸುವನೆಂದು ಭೀಕರ ಬಾಲಕ ಹೇಳುವನೆ ಕೇಳು ಅದು ಏನು ಸ್ಥಾನವಾಗಿ ಹೇಳಿಲ್ಲ ವೀರನೇ ಸೂರನೇ ವೀರನೇ ಧೀರನೇ ಅದು ಏನು ಸ್ಥಾನವಾಗಿ ಹೇಳಪ್ಪಯ್ಯ ವೀರನೇ ಸೂರನೇ ವೀರನೇ ಸೂರನೇ ಪ್ರೇಮದ ಮಗನೇ ಬಾತನ ಮಗನೇ ಬಾತನ ಕುವರನೇ ಪ್ರೇಮದ ಮಗನೇ ವೀರನೇ ಅದು ಏನು ಹಾಗೆ ಹೇಳಿಲ್ಲ. ನೀನಾಡುವ ಮಾತು ಎನಗೆ ಹಿತವಾಯಿತು ಅದು ಏನು ಸ್ಥಾನವಾಗಿ ಹೇಳಪ್ಪಯ್ಯ ನೀನಾಡುವ ಮಾತು ಎನಗೆ ಹಿತವಾಯಿತು ಅತಿರಥ ಮಹಾರಥರು ಬಲು ಬಾಲಾಟರು ಏನು ಹಾಗೆ ಹೇಳಿದಾಗ ಅತಿರಥ ಮಹಾರಥರು ಬಲು ಬಾಲಾಟರು ಕದನದಳು ನಿನ್ನ ಮೋಸವಾಗೈವರು ಕದನದಳು ನಿನ್ನ ಮೋಸವಾಗೈವರು ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬಗಳು ಚೆನ್ನಾಗಿ ದ್ರೋಣರು ನಿರ್ಮಿಸಿದ ಚಕ್ರ ಬಿಂಬಗಳು ವೀರನೇ
ನಿನ್ನ ಪೌರುಷದ ನುಡಿ ಕೇಳಿ ನನಗಾಯಿತು ಮನದಾನಂದ. ಆಗಲೇಬೇಕಲ್ಲ ಅಪ್ಪಯ್ಯ. ಹೊಸದಿಯೋ ಅಸಮ ಬಲಶಾಲಿಯಾದ ದ್ರೋಣಾದಿಗಳೊಡನೆ ಕಾಳಗವೆನ್ನುವುದಕ್ಕೆ ಪಶುಪತಿಗಾದರೂ ಅಸದಳವಾಗಿ ತೋರುವುದು. ಅದಕ್ಕೆ ತಾನೇ ನಾನು ಬಂದಿರುವುದು ಜನಗ. ನಿನ್ನಂತ ಎಳೆ ಬಿಸಿಲಿನಂತಿರುವ ಶಿಶುವನ್ನು ಕಳಿಸಿಕೊಡೋದು ಎಲ್ಲಿಂದಾಗದು ಬಾಲ ಬಹುಗುಣಶೀಲ. ಅವೋ ಜನಕ, ಅಹೋ ಬಾಲಕ, ಬಂಧೂರ ಬಲಶಾಲಿ ಅಮ್ಮದ ಸಿಂಹದ ಮರಿಯು ಸುಣ್ಣನಾದರ ಬಂದ ಗಮನವಾದ ಗಡದ ಕುಂಭಸ್ಥಾನ ಬೇಲಿಸಿ ಸರ್ರಲ್ಲದೆ ಅಪ್ಪಯ್ಯ ತನಯ ಎಲ್ಲಕ್ಕೆ ಹರವಿಂದ ಆಲೋಚನಾದ ಮುಖಂದರು ಕಂದನಾಗಿರುವ ಕಾಲದ ಬೋಧಿನಿ ಮೊದಲಾದ ಕಂದನರುಂದವು ಕೊಂದು ಬಿಡಲಿಲ್ಲವೇ? ಹಾ ಓ ಜನಕ ಬಾಲಕ, ಬಳಿರೆ ಕೌರವನ ಬಲವೃಂದದಲ್ಲಿರುವ ಕರ್ಣ ದ್ರೋಣಾದಿಗಳೆಂಬ ಕೊಲ್ಲಿಗಳನ್ನು ಸುರವಡಿಯುವುದೊಂದು ನನಗೆ ಅತಿಶಯವೇ. ಹಾ ಓ ಅಪ್ಪಯ್ಯ ತನಯ ತಪ್ಪದಯನ ಗೊಪ್ಪಿ ಅಪ್ಪಣೆ ಮೆತ್ತರೆ ಅಪ್ಪನನ್ನಿಟ್ಟು ಏನು ಮಾಡಬೇಕಲ್ಲ? ತಪ್ಪದ ಗುರುಬಲಕ್ಕೆ ಕುಂಬಳಿಸಿ ದರ್ಪದಂತಿರುವ ಅಧಿರಥರ ಮುಖಕ್ಕೆ ಕಪ್ಪು ಹೊರಿಸಿ ಬರುವವರೆಗೂ ಎರಗುಪ್ಪುವ ಕೋಪ ಸಹಿಸಲಾಗದು. ಓ ಜನಕ, ಪುತ್ರ, ಮುಂಗಾರಿನ ಮಿಂಚಿನಂತೆ ರಥಮೊತ್ತು ದುರ್ಯೋಧನಾದಿಗಳಿಗೆ ಭಂಗ ತಾರದಿದ್ದರೆ ಶೃಂಗಾರವಾಗಿ ನಡೆಯುವ ಈ ಸತ್ಯಕ್ಕೆ ಫಲವೇನು? ಹಾ ಓ ಅಪ್ಪಯ್ಯ, ಮಗನೇ, ಪರಬಲವನೆಲ್ಲ ತರೆದು ಬರುವನೆಂದು ಉಲಿಕಿ ನುಡಿದ ನುಡಿಯು ಚಟೆಯಾದರೆ ನನ್ನ ನಾಲಿಗೆ ಹಿಡಿದು ಸರ್ರಲ ಸೀಳು ದ್ರೌಪದಿಯ ಲೋಲ ಸಿಂಹದ ಜೊತೆಗೆ ನಾನೇ ಎದುರಿಸಿದ. ಅಹೋ ಬಾಲಕ, ಆ ದ್ರೋಣರು ಸರಿಯಾದವಲ್ಲ. ನೀನು ಹೋಗುವುದು ತರವಲ್ಲ ಬಾಲಕ. ಅಹೋ ಬಾಲಕ, ಹೇಳಿದರೆ ಕೇಳು. ಅದು ಏನು ಚೆನ್ನಾಗಿ ಹೇಳು ಅಪ್ಪಯ್ಯ. ದುರಧೀರ ಪಾತನ ಕುಮಾರ, ದುರಧೀರ ಪಾತನ ಕುಮಾರ, ಏನಂದರಿಯದ ಬಾಲಕನು ನೀನು, ಏನಂದರಿಯದ ಬಾಲಕನು ನೀನು, ದುರಧೀರ ಪಾತನ ಕುಮಾರ. ನಿನ್ನಯ ಹೆತ್ತಾತ ಮಧ್ಯಮ ಪಾಂಡವ, ನಿನ್ನಯ ಹೆತ್ತಾತ ಮಧ್ಯಮ ಪಾಂಡವ, ಮಾತಿನ ಬಾರದೆ ಒಡಿಸುವನವನು, ಮಾತಿನ ಬಾರದೆ ಒಡಿಸುವನವನು, ಆಲೋಚಿಸಿ ನೋಡು ಹೇಳುವ ಮಾತನು, ಆಲೋಚಿಸಿ ನೋಡು ಹೇಳುವ ಮಾತನು, ದುರಧೀರ ಪಾತನ ಕುಮಾರ. ಬಾಲಕ, ಚೆನ್ನಾಗಿ ಕೇಳು. ಓ ಅಪ್ಪಯ್ಯ, ಏನು ದುರಧೀರ ಪಾತನ ಕುಮಾರ, ಏನಂದರಿಯದ ಬಾಲಕನು ನೀನು, ಏನಂದರಿಯದ ಬಾಲಕನು ನೀನು, ದುರಧೀರ ಪಾತನ ಕುಮಾರ. ಅಯ್ಯೋ, ನಿನ್ನಂತ ಮಗುವೆನ್ನು ಅಡಿಗಳಾದ ಅಗಣಿತ ಈಗರೊಡನೆ ನಮ್ಮ ಮುಖವುಳ್ಳ ತನಯನನ್ನು ಕಳಿಸಿಕೊಟ್ಟರೆ ಈ ಜಗದೊಳಗೆ ಅಪಕೀರ್ತಿಗೆ ಪಾತ್ರನಾಗುವೆನು. ಅರಿಯದ ತರಳನನ್ನು ದುರಕ್ಕೆ ಕಳಿಸಿದರೆ ಆ ನರನು ಒಂದು ಮಾತಿನ ಭಾರವನ್ನು ಹೊರಿಸುವನು. ಹಿರಿಯರಿದ್ದು ಅರಿಯದ ಅಭಿಮಾನನನ್ನು ದುರಕ್ಕೆ ಕಳಿಸಿದರೆ ಆ ನರನು ಒಂದು ಮಾತಿನ ಭಾರವನ್ನು ಹೊರಿಸುವನು. ಬರದಿಂದ ಹೋಗುವುದು ಎನ್ನಗೆ ಸರಿಬಾರದ ಪುತ್ರ ಕೋಮಲ ಗಾತ್ರ. ಓ ಕುಂತಿಗ ಭಾಗ್ಯ ವರ್ತನಕ್ಕ ಇವತ್ತಿನ ಪ್ರಾಯಣಾದ ಸದ್ಧರ್ಮಭೂತ ಬಳಿರೆ ತನಯ ಚಿಕ್ಕವರೆಂದೆನಿಸದೆ ಅಕ್ಕರೆಯಿಂದ ನೇಮವನ್ನೆತ್ತರೆ ನೇಮವನ್ನಿಟ್ಟರೆ ಏನು ಮಾಡಬೇಕಂತ?
ಎನ್ನ ಕಾಂತಿಗಳಾದ ದ್ರೌಪದಿಯನ್ನು ಬರ ಹೇಳು ಸಾರಥಿ ಹೋಗು ನೀ ಜಾಗೃತಿ. ನಿನ್ನೆ ಶಿರತ್ತಾಗಲಿ ಭೂಪತಿ. ಭೂಪತಿ ಶ್ರೀ ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸು ದೇವ ಅನವರತ ಪರಿಪಾಲಿಸು ಶ್ರೀ ಮುರಳಿ ಘನಶ್ಯಾಮ ಮತ್ತು ಮೇಲೆ ಕೇಳಿ ಪ್ರಾಣ ಕಾಂತಿ. ಮತ್ತೆ ಬುದ್ಧಿಗಿದ್ದಾಡಿರಿ ಆಧಾರ್ ಕಾರ್ಡ್ ಫ್ರೀ ಆಯ್ತು ಓಡೇ ಬರ್ತಾಳ. ಕಾಂತ ಕಾಂತಿ ಹೇಳುವಿನಿ ಕೇಳು. ಹೇಳು. ಇದೇನು ದುರ್ಲಭ ಕಾಂತ. ಆ ಪಾರ್ಥನು ನಮ್ಮ ಮಗನಾದ ಅಭಿಮಾನ್ಯವನ ಮೇಲೆ ಬಹು ಪ್ರೇಮಿದನಂತೆ. ಕುಂತರು ನಿಂತರು ಮಗನ ಬಾಲ್ಯ ಲೀಲೆಯನ್ನು ನೋಡಿ ಹರ್ಷ ಪಡುವುದು ಬಿಟ್ಟು ಕದನಕ್ಕೆ ನೇಮವನ್ನು ಕೊಡಬೇಡವೆಂದು ನಿನ್ನಲ್ಲಿ ಕೇಳಿಕೊಳ್ಳುವುದಕ್ಕೆ ಬಂದಿರುವನು ಕಾಂತ. ತಿಳಿದು ನೋಡು ಮತಿವಂತ. ಕಾಂತ ಮಗನಿಗೆ ವಿರುದ್ಧವಾಗಿ ಹೇಳಿದನು ಕೇಳಲಿಲ್ಲ ಕಾಂತೆ. ಹಾಗೆ ಕಾಂತೆ ಹೇಳೋದು ಕೇಳೋ. ಚೆನ್ನಾಗಿ ಹೇಳು ಪ್ರಿಯ. ಪಾಂಡವರ ಪ್ರಿಯ ರಮಣಿ ಹೇರೆ ಎನ್ನಯ ಪ್ರಾಣಿ. ಹಾಗೆ ಪಾಂಡವರ
ಸತಿಯಾದ ಮಡದಿಮಣಿ ಕಾಂತ ಪಡಿಪ ಕೌರವನ ಪಡೆಗಡರೆ ಕೊಡುಗಲಿನ ದ್ರೋಣಾದಿಗಳನ್ನು ಒಡೆದವರೆಗಳು ನನಗೆ ನೇಮವನ್ನು ಕೊಡು ಎಂದು ಪಾದ ಜಡೆ ಜಂಗಾಳಿಯಂಬಿಡುದು ಬೇಡುವರು. ನಾನು ಎಷ್ಟು ಹೇಳಿದ ಕಾಲಕ್ಕೂ ಕೇಳಲಿಲ್ಲ ಕಾಂತೆ, ಹತ್ತಿರುವುದು ಅವನಿಗೆ ಇದ್ದದ ಭ್ರಾಂತಿ. ಕಾಂತ ಕಾಂತೆ ಹೇಳಿನ ಕೇಳು. ಚೆನ್ನಾಗಿ ಹೇಳು. ವಲ್ಲಭ ಹೇಳಿನ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಒಡ ಹುಟ್ಟಿದವರು ಜೀವ ಮಗನ ಕೊಡು ಚೆಲ್ವ ಮಗನೇ ಇಲ್ಲವೋ ಕರುಣ ನೀತಿ ಕೋವಿದನಾದ ಕಾಂತ ಕಾಂತೆ ಮಗನ ದುರಾಸೆಯನ್ನು ಬಿಡಲಾಗದೆ ಎಂದು ಹೇಳಿದರೆ ನಾನೇನು ಉತ್ತರ ಹೇಳಲಿ? ಹಾ ಪ್ರಿಯ, ಪ್ರಿಯೆ ನಿನ್ನ ಒಡ ಹುಟ್ಟಿದವರ ಮೇಲಿರುವ ಅಣ್ಣ ತಮ್ಮಂದಿರ ಮೇಲಿರುವ ಅಂತಃಕರಣ ಹಾ ಮಗನ ಮೇಲೆ ಇಲ್ಲವಲ್ಲೋ ಪತಿದೇವ, ಸರಿಯಲ್ಲ ಈ ಭೇದ ಭಾವ. ಹಾಗೆ ಕಾಂತೆ ಹೇಳಿದರೆ ಕೇಳು. ಚೆನ್ನಾಗಿ ಹೇಳು ಕಾಂತ. ಪ್ರೀತಿಯ ಸತಿ ದ್ರೌಪದಿಯೇ ನಾನೇಳುವ ಮಾತನು ನೀಗೆ, ನಾನೇಳುವ ಮಾತನು ನೀಗೆ. ಪ್ರೀತಿಯ ಸತಿ ದ್ರೌಪದಿಯೇ ನಾನೇಳುವ ಮಾತನು ನೀಗೆ, ನಾನೇಳುವ ಮಾತನು ನೀಗೆ. ಅದೇ ಚೆನ್ನಾಗಿ ಹೇಳು. ಕಲಿಪಾತನ ಸುತನಿಗೆ ಅಭಿಮಾನಿರಿಗೆ ಬರದಿಂದ ಬೇಳೆ ಅವನಿಗೆ. ಕಲಿಪಾತನ ಸುತನಿಗೆ ಅಭಿಮಾನಿರಿಗೆ ಬರದಿಂದ ಬೇಳೆ ಅವನಿಗೆ. ಎಷ್ಟು ಹೇಳಿದರು ಕೇಳಲಿಲ್ಲದು, ಎಷ್ಟು ಹೇಳಿದರು ಕೇಳಲಿಲ್ಲದು. ಒಂದೇ ಹಠವನ್ನು ಹಿಡಿದಿರುವೆನು, ಒಂದೇ ಹಠವನ್ನು ಹಿಡಿದಿರುವೆನು. ಪ್ರೀತಿಯ ಸತಿ ದ್ರೌಪದಿಯೇ ನಾ ಹೇಳುವ ಮಾತನ್ನು ನೀ ಕೇಳಿ, ನಾ ಹೇಳುವ ಮಾತನ್ನು ನೀ ಕೇಳಿ. ಅಹೋ ಸರ್ವಸಾಕ್ಷಿಯೇ, ಕಾಂತ ಸಹೋದರನ ಮೇಲೆ ಇದ್ದ ಅಂತ ಪ್ರೀತಿ ತಳನಾದ ಅಭಿಮಾನನ ಮೇಲೆ ಇಲ್ಲ ಒಂದೇಳಿಯಲ್ಲ. ಹೌದು ಪ್ರಿಯ. ಈ ತದ್ವಿಷಯಗಳು ಭೇದ ರಹಿತವನಾಗಿದ್ದಲ್ಲಿ ತದ್ಭೇದವನ್ನು ವಹಿಸುವಿಯ ರಮಣಿ ಕಾಲುಂಬರ ನಿಭಿಬೇಡಿ. ಕಾಂತ ಕಾಂತಿ ನಾನು ಭೇದ ಭಾವವನ್ನು ಹೊರಿಸಿಲ್ಲ ಪ್ರಿಯ, ಹಾ ಇದ್ದಿದ್ದೇ ಹೇಳಿದೆ. ಹೌದು ಕಾಂತಿ, ಇದ್ದಿದ್ದೆ ನಾನು ಹೇಳಿರೋದು. ಕಾಂತ ಕಾಂತಿ ಹೇಳಿದ್ದನ್ನು ಕೇಳು. ಚೆನ್ನಾಗಿ ಹೇಳು. ಏ, ಅಲ್ಲಿ ಕಪ್ಪಡಿ ನಿಲ್ಸಲ್ಲಪ್ಪ, ಕಪ್ಪಡಿ ಮನೆಯಲ್ಲಿ ಹೋಗ್ಬೇಕಲ್ಲಿ ಕಪ್ಪಡಿ ನಿಲ್ಸಲ್ಲ. ಇಂದು ಪೂರೇಶನ ದಯದೆ ನೀನು ಚಂದದಿ ಬೇಡುವುದು ಸುತನಿಗೆ ಮುದನೆ. ಆ ಪ್ರಿಯ, ಪ್ರಿಯೆ ಮಗನ ಮೇಲಿಡು ದಯ. ಹಾ ಕಾಂತ ಕಾಂತಿ ಪಾರ್ಥನು ಬಂದು ತಲೆಯ ನೆತ್ತ ಹೋದನೆಂದು ಕೇಳಿದರೆ ನೀನೇನು ಉತ್ತರ ಹೇಳಿವೆ? ಹಾ
ಕಾಂತ ಮಾತೆ ಪಾರ್ಥನನ್ನು ಮಾತು ಮೀರಿ ಹೋಗುವುದು ಕಂದನಿಗೆ ಸರ್ವತ ನೇಮವನ್ನು ಕೊಡುವುದು ನಿನಗೆ ತರವಲ್ಲ. ಆ, ನೀನು ನೇಮವನ್ನು ಕೊಟ್ಟರೆ ಸಿಂಧು ಪುರೇಶನು ನಿನ್ನ ನಡತೆಯನ್ನು ಸರ್ವತ ಮೆಚ್ಚಲಾರನು. ಕಾಂತ ತಿಳಿದು ನೋಡು ಮತಿವಂತ. ಹಾಗೆ ಕಾಂತಿ ಇದುವಲ್ಲದ ಮತ್ತೆ ಹೇಳೋದು ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಸುರಭಿಯ ಕೇಳಿ ಉರುಪತಿ, ಸುರಭಿಯ ಕೇಳಿ ಉರುಪತಿ, ಬಿಡಿಸಿ ಮಗನಿಗೆ ಬಿಟ್ಟದ ಭ್ರಾಂತಿ, ಬಿಡಿಸಿ ಮಗನಿಗೆ ಬಿಟ್ಟದ ಭ್ರಾಂತಿ. ಸುರಭಿಯ ಕೇಳಿ ಉರುಪತಿ. ಚಕ್ರ ಬಿಂಬದ ಇದ್ದವು ಅಂದರೆ, ಚಕ್ರ ಬಿಂಬದ ಇದ್ದವು ಅಂದರೆ, ಇನ್ನಾದರಿಗೆ ಸಾಧ್ಯವಾಗದೆ. ಹಾಗೆ ಕಾಂತಿ ಚೆನ್ನಾಗಿ ಹೇಳು. ಚಕ್ರ ಬಿಂಬದ ಇದ್ದವು ಅಂದರೆ, ಚಕ್ರ ಬಿಂಬದ ಇದ್ದವು ಅಂದರೆ, ಇಂಗಾದರಿಗೆ ಸಾಧ್ಯವಾಗದೆ. ಬಿಡಿ ಚೆನ್ನ ಮಗನಿಗೆ ಬಿದ್ದಾದ, ಬಿಡಿ ಚೆನ್ನ ಮಗನಿಗೆ ಬಿದ್ದಾದ, ಸುರತಿಯ ಕೇಳಿ ಉರುಪತಿ, ಸುರತಿಯ ಕೇಳಿ ಉರುಪತಿ, ಉರುಪತಿ, ಉರುಪತಿ. ಅಹೋ ಮಂದಗಮನಿಯಾದ ಚಂದ್ರಮುಖಿ, ಪ್ರಿಯ ಹಿಂದಿನ ಪತ್ನಿ ಹೋದಲ್ಲಿ ಬಂಧುವ ಕಾಳಗವನ್ನು ಮಾಡುವುದಕ್ಕೆ ಹಿಂಜಾತರಿಗೆ ಹಸದಳವು. ಕಂದನಾದ ಅಭಿಮನ್ಯನು ಹಿಂದಿನ ಕಾಳಗಕ್ಕೆ ಹೋಗುವುದಿಲ್ಲ ಎಂದು ಬುದ್ಧಿಯನ್ನು ಹೇಳಿದರೆ ಅವನ ಕೇಳಲಿಲ್ಲ. ಅವನ ಸಂದೇಹವನ್ನು ಬಿಡಿಸಿ ನಮ್ಮ ಅರಮಂದಿರಕ್ಕೆ ಕರೆದುಕೊಂಡು ಹೋಗುವ ಸಖಿ ಸುಬ್ರಾಂಸ ಮುಖಿ. ನಿನ್ನ ಇಷ್ಟದಂತೆ ಆಗಲಿ ಕಾಂತ ಮಹಾಗುಣವಂತ. ನಮೋ ನಮಃ ಜನನಿ ಸೌಖ್ಯಪ್ರದಾಯಿನಿ. ದೀರ್ಘಾಯುಷ್ ಮತ್ತು ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಅಹೋ ಜನನಿಯಾದ ದ್ರೌಪದಿ, ಕುಮಾರ ಮದೋನ್ಮತ್ತನಾದ ಕೌರವರ ಬಲವತ್ತವರೆಲ್ಲ ಮಾಡಿ ಬರುವನೋ ಹದಾಗದೆ. ಓ ಅಮ್ಮಯ್ಯ, ಕಂದ ಭೂಮಂಡಲದಲ್ಲಿ ಬುಧಪದ ತಂಡರೆಂದು ಅಂಡಲಿದ ಗುರುಮಂಡಲೇಶನ ದಂಡಿನಲ್ಲಿ ಪ್ರಚಂಡ ತರದಿಂದಿನ ಕದಳಿ ಬಲಕ್ಕ ಚುಂಡಾವಲಂತ ಮಕ್ಕಳ ಖಂಡಿತವಾಗಿ ಮರಿದು ಬರುವನೋ ದುರ್ಯೋಧನಾದಿಗಳ ಸತ್ತ. ಓ ಅಮ್ಮಯ್ಯ, ತನಯ ಉತ್ತಂಡ ತರೆಯನ್ನು ಬಾಹುತ್ತಂಡಗಳಿಂದ ದಿಂಡುಗಳಿಗೆ ಕಂಡ ಹಣದೊಳಗಿರುವ ಪ್ರತಿಭಟನ ಗುಂಡಗಳ ಖಡ್ಗದಿಂದ ಖಂಡಿಸಿ ಹಣ್ಣುಗಳಿಂದ ಬೆರೆದು ಬರುವರು. ಓ ಮಾತೆ, ಕಂದ ರಣಮಂಡಲದೊಳಗೆ ಅವರ ಮುಂಡೆಗಳ ಬೆಂಡುಗಳಿಗೆ ಎನ್ನ ಪಾದ ತೊರೆಗಳಿಂದ ಕಾಂಡ ಮಾಡಿ ಭೂಮಂಡಲದಲ್ಲಿ ಆಂದೋಲನ ಮಾಡಿಕೊಂಡು ಬರುವರು. ಮಾತೆ, ನೇಮ ಕೊಡುದು ಆಗ್ತದೆ. ಕುಮಾರ ಅಮ್ಮಯ್ಯ, ನಿನಗೆ ನೇಮವನ್ನು ಕೊಡಬೇಕೆ? ಹೌದು ಮಾತೆ. ಕುಮಾರ ಮಾತೆ, ಹೇಳಿದನು ಕೇಳು. ಅದು ಏನು ವಿಚಾರ